ನ್ಯೂಕ್ಲಿಯರ್ ಪ್ಲಾಂಟ್ ಕೂಡ ಇದೆ. ಅದ್ರ ಜೊತೆಗೆ ಸುಮಾರು ಪ್ಲಾಂಟ್ಗಳಿದೆ, ಇನ್ಕ್ಲೂಡಿಂಗ್ ದಿ ಸೌರಶಕ್ತಿ. ಎಲ್ಲಿ ಸೆಕ್ಯೂರಿಟಿ ಕವರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವ್ರು ಮಾಡ್ಕೊಳ್ತಾರೆ. ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ, ನಮ್ಮ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿದ್ದಾವೆ, ಅವು ಕೂಡ ಭಾಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥವು, ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಇಲ್ಲ, ಕೆಲವರೆಲ್ಲ ಹೋಗಿದ್ದಾರೆ, ಕಳಿಸಿದ್ದಾರೆ, ಕೆಲವ್ರನ್ನೆಲ್ಲ ಕಳಿಸಿದ್ದಾರೆ. ಇನ್ನೂ ಯಾರೆಲ್ಲ ಇದ್ದಾರೆ, ನಮ್ಮ FRR ಅಂತ ಇದೆ, ಅವರ ಜೊತೆಯಲ್ಲಿ ಸಂಪೂರ್ಣ ಸಂಪರ್ಕದಲ್ಲಿದ್ದೇವೆ. ಅವರು ಏನು ನಮಗೆ ಮಾಹಿತಿಗಳು ಕೊಡ್ತಾರೆ, ಅದಕ್ಕೆ ಆ್ಯಕ್ಷನ್ ಮಾಡ್ತೀವಿ. ರಾಯಚೂರು ಪ್ರತಿಭಟನೆ ಕೂಡ ರದ್ದಾಗಿದೆ ಸರ್. ಅದೇ ಇದು ಭಾಳ ಮುಖ್ಯ ಅಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳಿಂದ ಇದು ಭಾಳ ಮುಖ್ಯ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲ ಪ್ರೋಗ್ರಾಮ್ಸುಗಳು ಕೂಡ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗ್ತವೆ. ಯಾಕೆಂದರೆ ಇದು ದೇಶದ ಭದ್ರತೆಯ ಪ್ರಶ್ನೆ. ಇದು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಅವೆಲ್ಲ ಬದಿಗೊತ್ತಿ ದೇಶದ ರಕ್ಷಣೆಗೆ ನಾವು ಜೊತೆಯಲ್ಲಿ ಇರಬೇಕು, ಕೈ ಜೋಡಿಸಬೇಕು ಅನ್ನುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ. ನಡುವೆ ಸರ್ ಕಾಂಗ್ರೆಸ್ ಮಾಡಿದ ಟ್ವೀಟ್ ಈಗ ಬಹಳ ಟೀಕೆಗೆ ಒಳಗಾಗ್ತಾ ಇದೆ. ಯಾವುದು ನೋಡಿಲ್ಲ. ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಶಾಂತಿ ಇರಬೇಕು ಅಂತ ಗಾಂಧಿಯವರು ಫೋಟೋ ಹಾಕಿದ್ದಾರೆ. ಬಹಳಷ್ಟು ವ್ಯಾಪಕವಾದ ಟೀಕೆಗೆ ಒಳಗಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಆ ಟ್ವೀಟ್ ಬೇಕಿತ್ತಲ್ಲ, ಡಿಲೀಟ್ ಕೂಡ ಗೊತ್ತಿಲ್ಲ, ನಾನು ನೋಡಲಿಲ್ಲ ಯಾರು ಹಾಕಿದ್ದಾರೆ. ಅಫಿಷಿಯಲ್ ಹ್ಯಾಂಡಲ್ನಲ್ಲಿ ಬಂದಿದ್ದು ಏನೋ ಗೊತ್ತಿಲ್ಲ. ಶಾಂತಿ ಬೇರೆ ದೃಷ್ಟಿಯಿಂದ ಹೇಳಿರ್ಬೋದು ಅವರು, ಬಟ್ ನನಗೆ ಗೊತ್ತಿಲ್ಲ.